ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಕಸ್ಟಮರು ಅಳತೆ ಬ್ಲೌಸ್ನ ಪರ್ಫೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು, ಮತ್ತು ಅವ್ರಿಗೆ ನಾವು ಹೇಳೋದು ಕೂಡ ಒಂದೊಂದ್ಸರಿ ಅರ್ಥ ಆಗಲ್ಲ. ಆವಾಗ ಏನು ಮಾಡೋದು, ಮತ್ತು ಅದನ್ನು ಕರೆಕ್ಷನ್ ಯಾವ ಥರ ಮಾಡಿಕೊಡೋದು, ಈ ತಲೆನೋವು ತುಂಬ ಜನಕ್ಕಿರುತ್ತೆ. ಯಾಕಂದರೆ ಕಸ್ಟಮರ್ ಕೆಲವೊಬ್ಬರು ಅಳತೆ ಬ್ಲೌಸ್ನ ಪರ್ಫೆಕ್ಷನಾಗಿ ಕೊಟ್ಟಿರಲ್ಲ. ಆ ರೀತಿಯಾಗಿ ಅಳತೆನ ಪರ್ಫೆಕ್ಷನಾಗಿ ಕೊಟ್ಟಿಲ್ಲ ಅಂದಾಗ ನಾವು ಏನು ಮಾಡೋದು, ನಮ್ಗೆ ಯಾವ ರೀತಿಯ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ, ಅದನ್ನು ನಾನು ಇವಾಗ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ. ಯಾಕಂದರೆ ಈ ಪ್ರಾಬ್ಲಮ್ನ ತುಂಬ ಜನ ಫೇಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಯಾಕಂದರೆ ಇವಾಗ ಕಸ್ಟಮರ್ ನಮ್ಗೆ ಹೇಳಿದರು ಬ್ಲೌಸಿನ ಉದ್ದ ಜಾಸ್ತಿ ಮಾಡಿ 1 ಇಂಚು, ಮತ್ತು ಸೈಡ್ ಫಿಟ್ಟಿಂಗ್ ಲೈನು ಏನು ಮಾಡಿ ಅಂದರೆ ಲೂಸ್ ಮಾಡಿ, ಒಂದು ಅರ್ಧ ಇಂಚು ಲೂಸ್ ಮಾಡಿ ಟೈಟ್ ಆಗಿದೆ ಅಂತ ಹೇಳಿದರು. ನಾನು ಅದಕ್ಕೆ ಹೇಳಿದೆ ಅವ್ರಿಗೆ, ಬ್ಯಾಕ್ ಲೆಂತು ನಾವು ಜಾಸ್ತಿ ಇಟ್ಟಾಗ ಬ್ಯಾಕ್ ನೆಕ್ ಡೀಪ್ ಅನ್ನೋದು ನೀವು ಅಳತೆ ಬ್ಲೌಸಲ್ಲಿ ಏನು ಕೊಟ್ಟಿದ್ದೀರೋ ಅಷ್ಟನ್ನೇ ಇಟ್ಟಾಗ ಏನಾಗುತ್ತೆ ಪ್ರಾಬ್ಲಮ್ ಬರುತ್ತೆ. ಅಂದರೆ ಡೀಪ್ ಕಮ್ಮಿಯಾಗಿ ಕಾಣಿಸುತ್ತೆ. ಬ್ಯಾಕ್ 1 ಇಂಚು ಬ್ಲೌಸ್ ಲೆಂತ್ ಡೌನ್ ಇಳಿಸ್ಕೊಂಡಾಗ ನೀವು ಡೀಪ್ನ 1 ಇಂಚ್ ಕೆಳಗಡೆ ಇಟ್ಸ್ಕೊಳ್ಳಿ, ಡೀಪು ನಿಮಗೆ ನೀಟಾಗಿ ಕಾಣಿಸುತ್ತೆ ರೌಂಡ್ ಶೇಪಲ್ಲಿ ಅಂತ ಹೇಳಿದೆ. ಬಟ್ ಆದರೆ ಕೇಳಿಲ್ಲ. ಬ್ಲೌಸಲ್ಲಿ ಏನಿದೆಯೋ ಡೀಪು ಅದನ್ನೇ ಮಾಡಿ, ಬ್ಲೌಸ್ ಉದ್ದ ಮಾತ್ರ ಜಾಸ್ತಿ ಮಾಡಿ ಅಂದರು. ಅದನ್ನು ಮಾಡಿ ಕಳಿಸಾದ್ಮೇಲೆ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಅವರು ಒಂದು ಈ ಬ್ಲೌಸ್ನ ರೆಡಿ ಮಾಡಿ ಕಳಿಸಿದ್ದೆ ನಾನು ಅವ್ರಿಗೆ. ಈ ಬ್ಲೌಸ್ನ ರೆಡಿ ಮಾಡಿ ಕಳಿಸಿದ್ಮೇಲೆ ಎದೆ ಹತ್ರ ಕೊರೀತಾ ಇದೆ. ಡೀಪ್ ಅಂತೂ ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಡೀಪು ಅಷ್ಟು ಚೆನ್ನಾಗಿಲ್ಲ, ಅಂದರೆ ಡೀಪು ನನಗೆ ಅಡ್ಜಸ್ಟ್ ಆಗ್ತಿಲ್ಲ, ಇದು ಕಮ್ಮಿ ಬರ್ತಾ ಇದೆ ಅಂತ ಅಂದರು. ಅದಕ್ಕೆ ನಾನು ಹೇಳಿದೆ, ನೀವು ಫಸ್ಟೇ ನಾನು ಹೇಳಿದ್ದೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಬ್ಲೌಸ್ದು ಡೀಪು ಕಮ್ಮಿ ಆಗುತ್ತೆ 1 ಇಂಚ್ ಕೆಳಗಡೆ. ಇದು ಜಾಸ್ತಿ ಮಾಡಿದ್ಮೇಲೆ ನಾವು ಲೆಂತನ್ನು ಈ ಡೀಪ್ ಅನ್ನೋದನ್ನ 1 ಇಂಚು ಕೆಳಗಡೆ ಇಡಬೇಕು ಅಂತ. ಆಮೇಲೆ ಅವ್ರು ಏನು ಮಾಡಿದ್ರು, ನಾನು ಆಲ್ರೆಡಿ ಮೂರು ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟಿದ್ದೆ. ಆದರೆ ಆ 3 ಬ್ಲೌಸ್ನ ನಾನು 2 ಬ್ಲೌಸಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ 3ನೇ ಬ್ಲೌಸ್ ರೆಡಿ ಮಾಡಬೇಕಾದ್ರೆ ನಿಮಗೆ ಈ ಪ್ರಾಬ್ಲಮ್ ಬಂದಿರುತ್ತೆ ಕಾಮನಾಗಿ, ಏನು ಮಾಡೋದು ಅಂತ ಗೊತ್ತಾಗ್ತಾರಲ್ಲ. ಅವಾಗ ಏನು ಮಾಡೋದಂದರೆ, ಅವ್ರಿಗೆ ಎದೆ ಹತ್ರ ಸ್ವಲ್ಪ ಕೊರಿತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ನಾನು ಆರ್ಮೋಲ್ ಡೌನು ಅರ್ಧ ಇಂಚ್ ಕೆಳಗಡೆ ಡೌನಿಂಗ್ ಇಳಿಸ್ಕೋಬೇಕಾಯಿತು. ಅವ್ರ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಿದೆಯೋ ಅದೇ ಆರ್ಮೋಲ್ ಡೌನಿಂಗ್ನ ಕೊಟ್ಟೆ. ಅದರಿಂದ ಅವ್ರಿಗೆ ಸ್ವಲ್ಪ ಟೈಟ್ ಅನಿಸಿದೆ, ಓಕೆನಾ. ಯಾಕಂದರೆ ಅವ್ರು ಲೂಸ್ ಕೊಡಿ ಅಂದರು, ಡೌನ್ ಮಾಡಿದರೆ ಏನೋ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಅಂತ ನನಗನ್ನಿಸ್ತು, ಓಕೆನಾ. ಇವಾಗ ನಾನು ಡೌನಿಂಗು ಅಷ್ಟೇ ಅರ್ಧ ಇಂಚ್ ಡೌನ್ ಮಾಡ್ತೀನಿ. ನೆಕ್ಸ್ಟು ಫ್ರಂಟ್ ನೆಕ್ ಡೀಪು, ಬ್ಯಾಕ್ ನೆಕ್ ಡೀಪ್ನಾಗ ಬ್ರಾಡ್ ಮಾಡ್ತಾಯಿದ್ದೀನಿ. ಯಾವ ರೀತಿಯಾಗಿ ಬ್ರಾಡ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ, ಮತ್ತು ಯಾವ ರೀತಿಯಾಗಿ ಕಟಿಂಗ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ನೋಡಿ, ಸೈಡು ಸ್ಲೀವೆಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಈ ರೀತಿಯಾಗಿ ಸ್ಲೀವೆಲ್ಲ ಬಿಚ್ಚಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಬಿಚ್ಚಿರೋದ್ರ ಲೈನೆಲ್ಲ. ಈ ರೀತಿಯಾಗಿ ಸ್ಲೀವೆಲ್ಲ ಬಿಚ್ಚಿದ್ದೀನಿ ಎಕ್ಸ್ಟ್ರಾ, ಮತ್ತು ಈ ಕಡೆನೂ ಬಿಚ್ಚಿದ್ದೀನಿ. ಇವಾಗ ನಾನು ಈ ಡೀಪ್ ಎಲ್ಲ ಜಾಸ್ತಿ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಅವ್ರು ಹೇಳಿದ್ಮೇಲೆ 1 ಇಂಚೇ ಡೌನ್ ಮಾಡಿ, ಮತ್ತು ಇನ್ನೊಂದು ಸ್ವಲ್ಪ ಏನೋ ಕೊಂಕ್ಲ ಹತ್ರ ಕೊರೆದಂಗೆ ಅನಿಸುತ್ತೆ, ಅದನ್ನು ಸರಿ ಮಾಡಿಕೊಡಿ ಅಂತಂದರು. ಸೈಡ್ ಫಿಟ್ಟಿಂಗ್ ಲೈನ್ನ ನಾನು ಬಿಚ್ಚಿ ಹೊಲಿಗೆ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಫಿನಿಷಿಂಗ್ ಅಷ್ಟು ನೀಟಾಗಿ ಕಾಣಲ್ಲ ಅಂದ್ಬಿಟ್ಟು ಮೂರು ಬ್ಲೌಸನ್ನು ಸ್ಟಿಚ್ ಬಿಚ್ಚಿದ್ದೀನಿ. 2 ಬ್ಲೌಸ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಈ ಬ್ಲೌಸ್ನ ಅವ್ರಿಗೆ ಇನ್ನೊಂದು ರೆಡಿ ಮಾಡಿ ಕೊಟ್ಟಿದ್ದೆ, ಅಂದರೆ ಮತ್ತೆ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ಆರ್ಮೋಲ್ ಡೌನಿಂಗ್ ಅರ್ಧ ಇಂಚ್ ಡೌನಿಂಗ್ ಇಳಿಸಿದ್ದೆ. ಎದೆ ಹತ್ರ ಒಂದು ಅರ್ಧ ಇಂಚು ಲೂಸ್ ಫಿಟ್ಟಿಂಗ್ ಕೊಟ್ಟಿದ್ದೆ. ನೆಕ್ಸ್ಟು ನಾನು ಡೌನ್ ಇಳಿಗಿಸಿದೆ. ನೋಡಿ, ಇವಾಗ ಇದು ಇವ್ರದ್ದು ಡೌನಿಂಗ್ ಇಲ್ಲಿಗಿದೆ, ಬ್ಯಾಕ್ ನೆಕ್ ಡೀಪು ಡೌನಿಂಗು, ಇದು ನಾನು ಜಾಸ್ತಿ ಮಾಡಿರೋದು. ಆಮೇಲೆ ಅವ್ರು ಹೇಳಿದ್ಮೇಲೆ ನಾನು ಇದನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ, ಓಕೆನಾ. ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದೆ. 3 ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟು ಕಳಿಸ್ದೆ ಅವ್ರಿಗೆ. 3 ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟು ಕಳಿಸಿದಾಗ ಅವರು ಫೋನ್ ಮಾಡಿ ಹೇಳಿದ್ರು ಈ ಥರ ಆಗ್ತಾಯಿದೆ ಅಂತ. ಆಮೇಲೆ ನಾನೇನು ಜಾಸ್ತಿ ಗಾಬರಿ ತೊಗೊಳಕ್ಕೆ ಹೋಗಿಲ್ಲ. ಈ ರೀತಿಯಾಗಿ ನೆಕ್ ಶೇಪ್ನ ಇಟ್ಬಿಟ್ಟು, ನೀಟಾಗಿ ಈ ರೀತಿಯಾಗಿ ನೆಕ್ ಶೇಪ್ನ ಇಟ್ಬಿಟ್ಟು, ಈ ನೆಕ್ ಶೇಪ್ ಯಾವ ಶೇಪಲ್ಲಿದೆಯೋ ಆ ಶೇಪ್ಗೆ ಈ ರೀತಿಯಾಗಿ ಡ್ರಾ ಮಾಡ್ಕೊತಾ ಇದ್ದೀನಿ. ಇವರು ಈ ಬ್ಲೌಸಿಗೆ ಏನು ಮಾಡಿ ಅಂದರೆ ಲೇಸ್ ಅಟ್ಯಾಚ್ ಮಾಡಿ ಅಂದಿದ್ದಾರೆ, ಲೇಸ್ ಅಟ್ಯಾಚ್ ಮಾಡ್ತೀನಿ, ಓಕೆನಾ. ಈ ನೆಕ್ ಶೇಪ್ ಏನಿದೆಯೋ ಬ್ರಾಡು ಅದನ್ನೇ ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಹೇಳಿಲ್ವ ಎಕ್ಸಾಕ್ಟಾಗಿ 1 ಇಂಚ್ ಡೌನ್, ನಾನು 1 ಇಂಚ್ ಜಾಸ್ತಿ ಮಾಡಿದ್ದೀನಿ. ನಾನು 1 ಇಂಚ್ ಡೌನಿಂಗ್ ಇಳಿಸ್ಬೇಕು, 1.5 ಇಂಚು, 1 ಇಂಚು, ಒಂದು ಸ್ಟಿಚಿಂಗ್ ಹೋದರೆ 1/4 ಇಂಚು, ಈ ಥರ 1/4 ಇಂಚ್ಗೆ ನಾವು ಡೌನಿಂಗ್ ಇಳಿಸ್ಕೊತಾ ಇದ್ದೀನಿ. ಯಾಕಂದರೆ ಇದು ಈ ಶೇಪ್ ಕರೆಕ್ಟಾಗಿ ಈ ಬ್ಲೌಸ್ ಅವ್ರಿಗೆ ಡೀಪ್ ಓಕೆ ಆಗಿದೆ, ಅದಕ್ಕೆ ಈ ಶೇಪ್ಗೆ ನಾನು ಈ ರೀತಿಯಾಗಿ ಡ್ರಾ ಮಾಡ್ಕೋತಾ ಇದ್ದೀನಿ, ಓಕೆನಾ. ಇದು ಬ್ಯಾಕ್ ಆಯಿತು. ನೋಡಿ, ಈ ಪಟ್ಟಿ ಅನ್ನೋದು ಎಕ್ಸಾಕ್ಟಾಗಿ ಬರ್ತಾಯಿದೆ. ನೆಕ್ಸ್ಟ್ ಫ್ರಂಟ್ನೂ ಅಷ್ಟೇ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ರೀತಿಯಾಗಿ ಇಡ್ತಾಯಿದ್ದೀನಿ. ಈ ಉಕ್ಸ್ಪಟ್ಟಿ ಫ್ರಂಟ್ ನೆಕ್ ಟಿಪ್ಪಿಂದ ಉಕ್ಸ್ಪಟ್ಟಿಗೆ ಈ ರೀತಿಯಾಗಿ ಇಟ್ಟು, ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಈ ಥರ ಕರೆಕ್ಟಾಗಿ ಬರಬೇಕು. ಈ ರೀತಿಯಾಗಿ ಇದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಇಲ್ಲಿ ನೋಡಿ, ಈ ಯೆಲ್ಲೋ ಕಲರ್ ಬ್ಲೌಸ್ ಇಟ್ಟಾಗ ಕೆಳಗಡೆ ಎಷ್ಟು ಡೀಪ್ ಕಮ್ಮಿ ಬರ್ತಾಯಿದೆ ಅಂತ, ಇಷ್ಟು ಡೀಪಾಗಿ ಟ್ರಿಮ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ, ಈ ರೀತಿಯಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ, ಓಕೆನಾ. ನೋಡಿ, ಇಲ್ಲಿಂದ ಉಕ್ಸ್ಪಟ್ಟಿಯಿಂದ ಫ್ರಂಟ್ ನೆಕ್ ಡೀಪು ಇಲ್ಲಿಂದ ಇಲ್ಲಿಗೆ ಈ ಥರ ಇಟ್ಟಿದ್ದೀನಿ. ನೆಕ್ಸ್ಟು ಇದು ಕಾಜಾಪಟ್ಟಿ ಕಡೆ ಕಿನಿ ಇಡೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಇಟ್ಬಿಟ್ಟು ಇಲ್ಲಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ
ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದು ಬ್ರಾಡ್ ಆಯಿತು, ಇದು ಬ್ರಾಡ್ ಆಯಿತು. ಈಗ ಡೌನಿಂಗ್ ಇಳಗಿಸ್ಕೋಬೇಕು. ಡೌನಿಂಗ್ ಎಷ್ಟು ಕೊಟ್ಟಿದ್ದೀನಿ ಅಂತ ನೋಡ್ತೀನಿ. ಈಗ ಇದಿದೆಯಲ್ಲ, ಇದನ್ನು ಇಲ್ಲಿಟ್ಟು ಎಕ್ಸಾಕ್ಟಾಗಿ ಇದು ಇಲ್ಲಿದೆ, ಒಂದು ಅರ್ಧ ಇಂಚು, ಇದು ಅರ್ಧ ಇಂಚ್ ಸ್ಟಿಚಿಂಗ್ ಹೋಗುತ್ತೆ, ಅರ್ಧ ಇಂಚ್ ತೆಗಿಬೇಕು ಡೌನಿಂಗು. ಆಗ ಅವ್ರಿಗೆ ಆರ್ಮೋಲ್ ಅನ್ನೋದು ಕೊರೆಯಲ್ಲ. ನೆಕ್ಸ್ಟ್ ಈ ಸೈಡ್ ಅಷ್ಟೇ ನೋಡಿ. ಇವಾಗ ಇದು ಶೇಪ್ ತೆಗೆದೆ. ನಾನು ನೆಕ್ ಶೇಪ್ ಅನ್ನೋದನ್ನ ನಾನು ತೆಗಿಯಲ್ಲ ಇವಾಗ, ಯಾಕಂದರೆ ನಾನು ಇವಾಗ ಇದಿದೆ ನೋಡಿ ವೈಟ್ ಪೀಸು, ಇವಾಗ ಲೈನಿಂಗ್ ಪೀಸ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಈ ಪೀಸ್ ಇದೆಯಲ್ಲ, ಇದನ್ನೇನು ಮಾಡ್ತೀನಿ ಅಂದರೆ ಕ್ರಾಸ್ ಪಟ್ಟಿ ಥರ ಕಟ್ ಮಾಡಿಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿಬಿಡ್ತೀನಿ. ಇದು ನಾನು ಡ್ರಾ ಮಾಡ್ಕೊಂಡಿದ್ದೀನಿ ನೋಡಿ, ಆ ಡ್ರಾ ಮೇಲೆ ಸ್ಟಿಚ್ ಮಾಡ್ತೀನಿ. ಆ ಡ್ರಾ ಮೇಲೆ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಈ ಎಕ್ಸ್ಟ್ರಾ ಬಟನ್ ಟ್ರಿಮ್ ಮಾಡ್ಕೊತೀನಿ. ಅಲ್ಲಿವರೆಗೂ ಕಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಏರುಪೇರು ಆಗ್ಬಿಡುತ್ತೆ ಅದು. ನೆಕ್ಸ್ಟ್ ನಾನು ಬ್ಲೌಸ್ಗಳೆಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೆ, ಅದಕ್ಕೋಸ್ಕರ ಇನ್ನೂ ಒಂದು ನೋಡಿ, ಈ ಬ್ಲೌಸ್ ಈಗ ಡೌನಿಂಗ್ ಇಳಗಿಸ್ಕೊತೀನಿ. ಈಗ ಬ್ಯಾಕ್ ಶೇಪು ಫ್ರಂಟ್ ಶೇಪ್ ಎಲ್ಲ ಕಟ್ ಮಾಡ್ಕೋಬೇಕು. ಇದು ಈ ಥರ ಇರಲಿ ಫ್ರಂಟ್ ಶೇಪು. ಈ ಥರ ಇಟ್ಟು ನೋಡಿ, ಸ್ವಲ್ಪ ವೇರಿಯೇಷನ್ ಆದರೂ ಕಸ್ಟಮರ್ ಎಷ್ಟು ತಲೆ ತಿಂತಾರೆ ಅಂತ ಈ ರೀತಿಯಾಗಿ ಡೌನಿಂಗ್ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಡೀಪ್ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇದು ಅಷ್ಟೇ ಡೌನಿಂಗ್ ಕಮ್ಮಿ ಇಳಿಸ್ತಾ ಇದ್ದೀನಿ. ಓಕೆ ಅಲ್ವಾ? ನೆಕ್ಸ್ಟ್ ಇದ್ರ ಮೇಲೆ ಈ ಪೀಸ್ ಮೇಲೆ ಇದನ್ನ ಇಡ್ತಾ ಇದ್ದೀನಿ. ಈ ಪೀಸ್ ಮೇಲೆ ಈ ಥರ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಪೀಸ್ ಮೇಲೆ ಈ ಥರ ಇಡ್ತಾ ಇದ್ದೀನಿ. ಈ ಪೀಸ್ ಮೇಲೆ ಈ ಥರ ಇಡ್ತಾ ಇದ್ದೀನಿ. ಈ ಪೀಸ್ ಮೇಲೆ ಈ ಥರ ಇಡ್ತೀನಿ. ನೆಕ್ಸ್ಟ್ ಇವಾಗ ಬ್ಯಾಕನ್ನು ಏನು ಮಾಡ್ತೀನಿ ಗೊತ್ತಾ, ನಾನು ಇವಾಗ ಇದೇ ಥರ ಇಟ್ಕೋತೀನಿ. ಅದನ್ನು ಫೋಲ್ಡಿಂಗ್ ಮಾಡೋಕ್ಕಾಗಲಿಲ್ಲ, ಅದು ಸ್ಟಿಚಿಂಗ್ ಆಗಿತ್ತು ಅಂತ. ಈ ಬ್ಯಾಕ್ ಪಟ್ಟಿ ಇದೆಯಲ್ಲ, ಈ ಬ್ಯಾಕ್ ಪಟ್ಟಿನ ಅರ್ಧ ಇಂಚ್ ಬಿಟ್ಟು ಮೇಲ್ಗಡೆಗೆ ಈ ಥರ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿಯಾಗಿ ಶೇಪ್ ತೆಗಿತಾ ಇದ್ದೀನಿ. ಇದು ಎಲ್ಲ ಕಟ್ ಮಾಡ್ಕೊಬಿಟ್ಟಿದೆ ಬ್ಲೌಸ್ಗಳ್ನೆಲ್ಲ. ಆಮೇಲೆ ಅವ್ರಿಗೆ 3 ಬ್ಲೌಸ್ ಕೊಟ್ಟು ಕಳಿಸ್ನಲ್ಲ, ಆವಾಗ ಯಾವಾಗ ಅವರು ಈ ಥರ ನನಗೆ ಡೀಪ್ ಇನ್ನೂ ಬೇಕು, ಸ್ವಲ್ಪ ಕೊರ್ದಂಗೆ ಆಗ್ತಾಯಿದೆ ಚೆಸ್ಟ್ ಹತ್ರ ಅಂದರು. ಈ ಗ್ರೀನ್ ಕಲರ್ ಬ್ಲೌಸ್ನ ಏನು ಮಾಡಿದೆ, ಅದು ಮಾಮೂಲಿ ಇವಾಗ ಅರ್ಧ ಇಂಚ್ ಡೌನಿಂಗ್ ಇಳಿಸ್ಬಿಡೋಣ ಆರ್ಮೋಲ್ ಲೆಂತ್ನ. ನೆಕ್ಸ್ಟು ಡೀಪ್ನ ಹಿಂದೆಗಡೆ ಬ್ರಾಡ್ ಮಾಡಿಬಿಟ್ಟು ಅದೇ ಕಟ್ಟಿಂಗಲ್ಲೇ ಮಾಡಿಬಿಟ್ಟು ಹಾಕ್ಕೊಡೋಣ ಅವ್ರಿಗೆ. ಹೇಗಾಗುತ್ತೆ ನೋಡೋಣ ಅಂದ್ಬಿಟ್ಟು ಬೈದಿನೇ ಎತ್ಕೋದೆ, ಯಾಕಂದರೆ ಅವರು ನಾನು ಹೋಗಿರಲಿಲ್ಲ ಸ್ಪಾಟ್ಗೆ. ಅವ್ರು ಹಾಕಿ ನೋಡಿದಾಗ ನೋಡಿ ಈ ರೀತಿಯಾಗಿ, ಆವಾಗ ಕರೆಕ್ಟಾಗಿದೆ ಅಂತ ಅಂದರು. ನೋಡಿ ಇದು ಸಕ್ಸಸ್ ಆಗಿದೆ ಈ ಮೆಥಡು. ಕಸ್ಟಮರ್ ಕೂಡ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ ಅವರು. ಈ ಮೆಥಡ್ನ ಬೇಕಾದ್ರೆ ನೀವು ಫಾಲೋ ಮಾಡಿ, ಈ ಥರ ಪ್ರಾಬ್ಲಮ್ ಬಂದಿರೋರಿಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯ ಕಟ್ಟಿಂಗ್ ಆಯಿತು. ಇವಾಗ ಸ್ಟಿಚಿಂಗ್ ಯಾವ ಥರ ಮಾಡ್ತೀನಿ ಈ ಬ್ಲೌಸ್ಗೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಕ್ರಾಸ್ ಪಟ್ಟಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಆ ಕ್ರಾಸ್ ಪಟ್ಟಿನ ಇವಾಗ ಅಟ್ಯಾಚ್ ಮಾಡ್ತೀನಿ. ಓಕೆನಾ?
ಇನ್ನು ನಾನು ಹಿಂಗೆ ಈ ಥರ ಇಟ್ಟು ಹಿಂಗೆ ಕ್ರಾಸಾಗಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಕ್ರಾಸಾಗಿ ಸ್ಟಿಚ್ ಹಾಕ್ತಿದ್ದೀನಿ. ಇವಾಗ ಎಕ್ಸ್ಟ್ರಾ ಟ್ರಿಮ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಟ್ರಿಮ್ ಮಾಡಿ ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಅಲ್ಲಿ ಇಂಚ್ಗೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಫೋಲ್ಡ್ ಮಾಡಿ ಈ ರೀತಿಯಾಗಿ ಇಲ್ಲಿ ಸ್ಟಿಚ್ ಎಲ್ಲಿಗೆ ನಾನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ಸ್ಟಿಚ್ ಆಗ್ತಾಯಿದ್ದೀನಿ. ಇದನ್ನು ಈ ಥರ ಟ್ರಿಮ್ ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಟ್ರಿಮ್ ಮಾಡ್ಕೊಂಡಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು ನಾವು. ಮತ್ತು ನಾನು ಉಲ್ಟಾ ತಿರುಗಿಸಿ ನೋಡಿ ಈ ಥರ ಎಲ್ಲ ಅಟ್ಯಾಚ್ ಮಾಡಾಯಿತು. ಅಟ್ಯಾಚ್ ಮಾಡಾದ್ಮೇಲೆ ಇದನ್ನ ತಿರ್ಗಿಸ್ಕೊಳ್ಳೋಣ. ಯಾಕಂದರೆ ಅವರು ಲೇಸ್ ಅಟ್ಯಾಚ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ, ಲೇಸ್ ಹಾಕ್ತೀನಿ ಇವಾಗ.
ನೋಡಿ ಎಷ್ಟು ನೀಟಾಗಿ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ ಅಂತ. ರೌಂಡ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ, ಎಷ್ಟು ನೀಟಾಗಿ ರೌಂಡ್ ಶೇಪ್ ಬಂದಿದೆ ಅಂತ. ಈಗ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಟ್ರಿಮ್ ಮಾಡ್ತಾಯಿದ್ದೀನಿ. ಎಷ್ಟು ನೀಟಾಗಿದೆ ನೋಡಿ. ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದನ್ನ ಯಾವ ಥರ ಫಿಟ್ಟಿಂಗ್ ಹಿಡಿತೀನಿ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ ಓಕೆನಾ. ಎಷ್ಟು ನೀಟಾಗಿ ಬರುತ್ತೆ ಫಿಟ್ಟಿಂಗು, ಯಾವುದೇ ಥರದ ವೇರಿಯೇಷನ್ ಬರೋಲ್ಲ. ಅವ್ರಿಗೇನು ಪರ್ಫೆಕ್ಷನ್ ಇದೆಯೋ ಅದೇ ಪರ್ಫೆಕ್ಷನ್ ಫಿಟ್ಟಿಂಗ್ ಬರುತ್ತೆ ಓಕೆನಾ. ಎಷ್ಟು ಎಲ್ಲ ನಾನು ಹೊಲಿಗೆ ಬಿಚ್ಚೋದಕ್ಕೆ ಎಷ್ಟು ಕಷ್ಟ ಆಯಿತು ಅಂದರೆ 3 ಬ್ಲೌಸ್ ಇದೇ ಥರ ಬಿಚ್ಚಿದ್ದೀನಿ, ಲೆಕ್ಕ ಹಾಕ್ಕೊಳ್ಳಿ. ಯಾಕಂದರೆ ನಮಗೆ ಎಷ್ಟು ಕಷ್ಟ, ಟೈಲರ್ ಆಗೋದು ನಪ್ಪ ಸುಲಭ ಅನ್ಕೋತೀವಿ, ಬಟ್ ಆದರೆ ತುಂಬ ಕಷ್ಟ. ಯಾವುದೊಂದು ಕೆಲಸನೂ ಕಷ್ಟಕರವಾಗಿರುತ್ತೆ, ಯಾವುದು ಈಸಿಯಾಗಿರಲ್ಲ. ಈ ಥರ 1/2 ಇಂಚ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಹೊಲಿಗೆ ಬಿಚ್ಚೋದಕ್ಕೆ 3 ಅವರ್ ತಗೊಂಡಿದ್ದೆ. ಉಲ್ಟಾ ತಿರುಗಿಸ್ತೀನಿ. ಈಗ ಸ್ಟಿಚ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈ ಸೈಡು ಈ ಥರ ಸ್ಟಿಚಿಂಗ್ ಮಾಡ್ತೀನಿ. ಈಗ
ಇದು ಪರ್ಫೆಕ್ಷನ್ ಆಗಿರೋ ಅಳತೆ ಬ್ಲೌಸು. ನೋಡಿ, ಈ ರೀತಿಯಾಗಿ ಇಡ್ತಾಯಿದ್ದೀನಿ. ಇವಾಗ ಎಕ್ಸಾಕ್ಟಾಗಿ ಬರ್ತಾಯಿದೆ ಅದು, ಯಾಕಂದರೆ ಡೌನಿಂಗ್ ಇಳಿಸಿದ್ದೀನಿ ಕೆಳಗಡೆ. ನೆಕ್ಸ್ಟ್ ಇದು ಸೈಡಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ ಎಕ್ಸಾಕ್ಟಾಗಿದೆ. ಓಕೆನಾ? ನೋಡಿ, ಇದು ಇವಾಗ ವೇಸ್ಟ್ ರೌಂಡ್ ಪರ್ಫೆಕ್ಟಾಗಿ ಬರ್ತಾಯಿದೆ. ನೆಕ್ಸ್ಟ್ ಸ್ಲೀವ್ ರೌಂಡು. ಸ್ಲೀವ್ ರೌಂಡ್ ಎಕ್ಸಾಕ್ಟಾಗಿದೆ. ಈಗ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ಇದೇನಿದೆಯೋ ಅದೇ ಮೆಜರ್ಮೆಂಟ್ ಬಂದಿದೆ. ಓಕೆನಾ? ನೋಡಿ, ಅವ್ರಿಗೆ ಎದೆ ಹತ್ರ ಟೈಟ್ ಬಿಟ್ರೆ ಇನ್ನು ಸೊಂಟ ಗಿಂಟ ಎಲ್ಲ ಕರೆಕ್ಟಾಗಿ ಇತ್ತು. ಎದೆ ಹತ್ರ ಮಾತ್ರ ಟೈಟ್ ಇತ್ತು. ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಈ ಸೈಡು ಎರಡೂ ಸೈಡ್ ಹಿಡ್ಕೊಂಡು ವೇಸ್ಟ್ ರೌಂಡ ಚೆಕ್ ಮಾಡ್ಕೋತೀನಿ ಫಸ್ಟು. ಯಾಕಂದರೆ ಅರ್ಜೆಂಟ್ ಮಾಡೋದು ಬೇಡ. 4 ಸ್ಟಿಚ್ಚು ಒಂದೇ ಸರಿಗೆ ಹಾಕ್ಬೋದಾಗಿತ್ತು, ಬಟ್ ಆದರೆ ಹಾಕೋದು ಬೇಡ ಅಂತ. ನೋಡಿ, ಇವಾಗ ಚೆಸ್ಟ್ ರೌಂಡು, ಇಲ್ಲಿ ವೇಸ್ಟ್ ರೌಂಡು. ವೇಸ್ಟ್ ರೌಂಡು ಎಕ್ಸಾಕ್ಟಾಗಿ ಬರ್ತಾಯಿದೆ. ನೆಕ್ಸ್ಟ್ ಸ್ಲೀವ್ ರೌಂಡು. ನೆಕ್ಸ್ಟ್ ವೇಸ್ಟ್ ರೌಂಡು. ಸ್ಟ್ರೈಟ್ ಲೈನ್ ಸ್ಟಿಚಿಂಗ್ ಬರಬೇಕು. ನಾನು ಯಾವ ರೀತಿಯಾಗಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿಯಾಗಿ ಸ್ಟ್ರೈಟಾಗಿ ಬರಬೇಕು ಸ್ಟಿಚಿಂಗು. ಇಲ್ಲಿ ಸ್ಟ್ರೈಟಾಗಿ ಬರೋದು, ಇಲ್ಲಿ ಓರೆ ಹೋಗೋದು, ಆ ಥರ ಎಲ್ಲ ಆಗಬಾರ್ದು. ಈಗ ವೇಸ್ಟ್ ರೌಂಡ್ ಚೆಕ್ ಮಾಡ್ತೀನಿ. ಎಕ್ಸಾಕ್ಟಾಗಿ ಅಷ್ಟೇ ಬಂದರೆ ಪಕ್ಕದಲ್ಲಿ ಸ್ಟಿಚ್ ಹಾಕೋಯ್ತೀನಿ, ಇಲ್ಲಾಂದ್ರೆ ಲೂಸ್ ಮಾಡ್ತೀನಿ. ಯಾಕಂದರೆ ಬ್ಯಾಕ್ ಡಾಟ್ ಲೂಸ್ ಮಾಡಿಲ್ಲ ಅಲ್ವಾ, ಅದಕ್ಕೆ. ಕರೆಕ್ಟಾಗಿ ಬಂದಿದೆ, ಕರೆಕ್ಟಾಗಿದೆ ಇದು. ಓಕೆನಾ? ಇವಾಗ ನಾನು ಸೈಡ್ಗೆ ಸ್ಟಿಚ್ ಹಾಕ್ತೀನಿ.
ಇನ್ನೊಂದು ಸರಿ ಕ್ರಾಸ್ ಚೆಕ್ ಮಾಡ್ಕೋತೀನಿ. ಪರ್ಫೆಕ್ಟಾಗಿದೆ. ಸ್ಟ್ರೈಟ್ ಲೈನ್ ಸ್ಟಿಚಿಂಗ್ ಬಂದಿದೆಯಾ? ಸ್ಟ್ರೈಟ್ ಲೈನ್ ಸ್ಟಿಚಿಂಗ್ ಬಂದಿದೆ. ನೆಕ್ಸ್ಟ್ ಬ್ಯಾಕ್ ಸೈಡ್ ರೌಂಡ್ ಶೇಪ್ ಎಕ್ಸಾಕ್ಟಾಗಿದೆ. ಓಕೆನಾ? ಈ ರೀತಿಯಾಗಿ ಆಲ್ಟ್ರೇಷನ್ ಮಾಡ್ಕೊಳ್ಳೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಈ ರೀತಿಯಾಗಿ ಆಲ್ಟ್ರೇಷನ್ ಮಾಡಿಕೊಂಡು ಚೇಂಜಸ್ ಮಾಡಿ, ಯಾಕಂದರೆ ಕಸ್ಟಮರ್ ಬ್ಲೌಸ್ ಹಾಳಾಗಬಾರ್ದು. ಅವ್ರು ಹೇಳಿರ್ತಾರೆ, ಬಟ್ ಆದರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅವ್ರಿಗೂ ಗೊತ್ತಾಗಿರಲ್ಲ. ನಾವು ಕೂಲಾಗಿ ಕರೆಕ್ಷನ್ ಮಾಡಿಕೊಡ್ಬೇಕಾಗತ್ತೆ. ಓಕೆನಾ? ಕಾಲಿಂಚು ಹೋಗಿದೆ ಇದು ಸ್ಟಿಚಿಂಗ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಇದೇ ಥರ ನೀವು ಕರೆಕ್ಷನ್ ಮಾಡ್ಕೊಂಡು ನೋಡಿ, ಪರ್ಫೆಕ್ಷನಾಗಿ ಬಂದೇ ಬರುತ್ತೆ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.